ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಿತ್ರಟ್ಟೆಹಳ್ಳಿ ಗ್ರಾಮದಲ್ಲಿ ಊರಿನ ಅಭಿವೃದ್ಧಿಗೆ ಮೀಸಲಿಟ್ಟ ಗೋಮಾಳದ ಜಾಗದ ಮೇಲೆ ಭೂ ಕಳ್ಳರ ಕಣ್ಣು ಬಿದ್ದಿದೆ. ಊರಿನ ಕೆಲ ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಇದ್ದು, ಇದನ್ನು ತೆರವುಗೊಳಿಸಲು ಹೋದ ಊರಿನ ಗ್ರಾಮಸ್ಥರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ. ರಾಜಕೀಯ ಪ್ರಭಾವ ಬಳಸ್ತಾ ಇರೋ ಕೆಲವು ವ್ಯಕ್ತಿಗಳು ಅತಿಕ್ರಮಣ ಜಾಗವನ್ನ ಬಿಟ್ಕೊಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರಂತೆ. ಹೀಗಾಗಿ ಊರಿನ ಗ್ರಾಮಸ್ಥರೆಲ್ಲ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದು, ಕೂಡಲೇ ಊರಿನ ಗೋಮಾಳದ ಜಾಗವನ್ನ ತೆರವುಗೊಳಿಸಬೇಕು, ಊರಿನ ಅಭಿವೃದ್ಧಿಗೆ ಭೂಮಿಯನ್ನ ಮೀಸಲಿಡಲು ಸಹಕಾರಿಯಾಗಬೇಕು ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹೆತ್ತಕ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಗಲಾಟೆ ನಡೆದಿದೆ. ನೂತನ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ನಡೆದಿದೆ. ಉದ್ಘಾಟನಾ ನಾಮಫಲಕ ಅಳವಡಿಸುವ ವಿಚಾರಕ್ಕೆ ಚಕಮಕಿ ನಡೆದಿದ್ದು, ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ಸ್ಥಳಕ್ಕೆ ಹೊಸಕೋಟೆಯ ನಂದಗುಡಿ ಪೊಲೀಸರು ಭೇಟಿ ಕೊಟ್ಟು ಪರಿಸ್ಥಿತಿ ಶಾಂತಗೊಳಿಸಿದರು. ತೀರ್ಮಾನ ಆದ್ಮೇಲೆ ಯಾವತ್ತು ಬರ್ತದೆ ಅವತ್ತೊಂದು ದಿನ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಮನಸ್ಸಂತೋಷ ಪಡಿಸಿ ಮೈಸೂರಿನ ಬೆಳವಾಡಿಯಲ್ಲಿ ಗಂಡನನ್ನ ಬಿಟ್ಟು ಪ್ರಿಯತಮನ ಜೊತೆ ಬಂದವಳು ಮಚ್ಚೇಟಿಗೆ ಬಲಿಯಾಗಿದ್ದಾಳೆ. 3 ಮಕ್ಕಳ ತಾಯಿಯನ್ನ ಕಿರಾತಕ ಮಚ್ಚಿನಿಂದ ಕೊಚ್ಚಿ ಕೊಂದಿದ್ದಾನೆ. 25 ವರ್ಷದ ಪ್ರೀತಿ ಕುಮಾರಿ ಮೃತ ಮಹಿಳೆ. ಮೂಲತಃ ಎಚ್ಡಿ ಕೋಟೆ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಪ್ರೀತಿ ಕುಮಾರಿ ಪತಿ ತೊರೆದು ಅತ್ತೆ ಮಗ ಕಿರಣ್ ಜೊತೆ ವಾಸವಾಗಿದ್ದು, ಕಿರಣ್ ಕಿರುಕುಳ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಎಂದಿದ್ದಕ್ಕೆ ಕುಪಿತಗೊಂಡ ಕಿರಣ್ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ತಲೆ, ಕೈ, ಹೊಟ್ಟೆ ಭಾಗಕ್ಕೆ ಗಾಯಗಳಾಗಿದ್ದು, ಚಿಕಿತ್ಸೆ ಫಲಿಸದೆ ಪ್ರೀತಿ ಸಾವನ್ನಪ್ಪಿದ್ದಾಳೆ. ಆರೋಪಿಯನ್ನು ಹಿಡಿದು ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅನುಮಾನಾಸ್ಪದವಾಗಿ 2 ಮಹಿಳೆಯರ ಮೃತದೇಹ ಪತ್ತೆಯಾಗಿರುವ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆ ಠಾಣಾ ವ್ಯಾಪ್ತಿಯ ಗೋಪಾಲಪುರದಲ್ಲಿ ನಡೆದಿದೆ. 60 ವರ್ಷದ ಜಮುನಾ, 58 ವರ್ಷದ ರಾಣಿ ಮೃತ ಮಹಿಳೆಯರು. ಮದುವೆಯಾಗದ 2 ಸಹೋದರಿಯರು ಒಟ್ಟಿಗೆ ವಾಸವಿದ್ರು. 2 ದಿನಗಳಿಂದ ಸಂಬಂಧಿಕರ ಫೋನ್ ರಿಸೀವ್ ಮಾಡಿರಲಿಲ್ಲ. ನಿನ್ನೆ ಸಂಜೆ ಸಹೋದರಿ ಮನೆ ಬಳಿ ಬಂದು ಪರಿಶೀಲಿಸಿದಾಗ ಮೃತದೇಹಗಳು ಪತ್ತೆಯಾಗಿದೆ. ವಿಷ ಸೇವಿಸಿ ಮೃತಪಟ್ಟಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗದಗ ಜಿಲ್ಲೆಯ ಸೈಬರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆನ್ಲೈನ್ ವಂಚಕ 24 ವರ್ಷದ ಮುರಾರಿ ಮಿಖಾಯೆಲ್ ಎಂಬಾತನನ್ನ ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆ ಕೊಂಡೇಪಲ್ಲಿ ಗ್ರಾಮದ ನಿವಾಸಿಯಾಗಿದ್ದು, ಬಂಧಿತನಿಂದ 1 ಲ್ಯಾಪ್ಟಾಪ್, ಮೊಬೈಲ್ ಹಾಗೂ 68,000 ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಗದಗ ಜಿಲ್ಲೆಯ ವೀರಪ್ಪ ಮಾಳಗಿ ಎನ್ನುವವರ ಖಾತೆಯಿಂದ 2,27,726 ರೂಪಾಯಿ ವಂಚನೆ ಮಾಡಲಾಗಿತ್ತು. ವೀರಪ್ಪ ಮಾಳಗಿ ಎಸ್ಬಿಐ ಅಕೌಂಟ್ನಿಂದ ಹಣ ವರ್ಗಾವಣೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ. 2020 ಜೂನ್ 4ರಂದು ಗದಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆಂಧ್ರಪ್ರದೇಶದಿಂದ ಆರೋಪಿ ಮುರಾರಿ ಮಿಖಾಯೆಲ್ನನ್ನ ಬಂಧಿಸಿ ಗದಗ ಪೊಲೀಸರು ಕರೆ ತಂದಿದ್ದಾರೆ. ಸ್ಯಾಂಡಲ್ವುಡ್ ಸಂಗೀತ ನಿರ್ದೇಶಕ ಡಾಕ್ಟರ್ ಕಿರಣ್ ಸ್ಟುಡಿಯೋಗೆ ಕನ್ನ ಹಾಕಲಾಗಿದೆ. ಉಪೇಂದ್ರ ನಟಯ್ಯ ಐ ಲವ್ ಯು ಸಿನಿಮಾ ಖ್ಯಾತಿಯ ಸಂಗೀತ ನಿರ್ದೇಶಕ ಕಿರಣ್ರ ನಿರ್ಮಾಣ ಹಂತದ ಸ್ಟುಡಿಯೋದಲ್ಲಿ ತಡರಾತ್ರಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ತಡರಾತ್ರಿ ತಲಘಟಪುರ ಠಾಣಾ ವ್ಯಾಪ್ತಿಯ ಕರಿಯಣ್ಣನ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಕಿಟಕಿ ಒಡೆದು ಒಳನುಗ್ಗಿದ ಕಳ್ಳರು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮ್ಯೂಸಿಕ್ ಎಕ್ವಿಪ್ಮೆಂಟ್ಸ್ ಅನ್ನು ದೋಚಿಕೊಂಡು ಹೋಗಿದ್ದಾರೆ. ಕೊಡಗು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಮಿಥುನ್ ಹಾಗೂ ಕಿರಣ್ ಸೇರಿದಂತೆ ಹಲವರು ಸಂಪತ್ ಅನ್ನುವ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಹಾನ್ಗಲ್ನಲ್ಲಿ ಮಿಥುನ್ ಹಾಗೂ ಟೀಮ್ ಸಂಪತ್ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದು, ಹಲ್ಲೆ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ಹಾಗೂ ಆತನ ಟೀಮ್ ವಿರುದ್ಧ ಸೋಮವಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯಾಳು ಸಂಪತ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನಿಸಲಾಗಿದೆ. ಕೊರೋನಾ ಭೀತಿ ಮಧ್ಯೆ ಸಗಣಿ ಜಾತ್ರೆಯಲ್ಲಿ ಭಕ್ತರು ಬಡದಾಡಿಕೊಂಡಿದ್ದಾರೆ. ಆಂಧ್ರದ ಕೈರಪ್ಪ ಗ್ರಾಮದಲ್ಲಿ ನಡೆಯುವ ವಿಶೇಷ ಆಚರಣೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು. ಪರಸ್ಪರ ಸಗಣಿ ಎರಚುವ ಮೂಲಕ ಹೋರಾಟ ಮಾಡಿಕೊಳ್ಳುವ ವಿಶೇಷ ಆಚರಣೆ ಇದು. ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಭಕ್ತರ ಮಧ್ಯೆ ನಡೆಯುವ ಕಾಳಗ ಇದಾಗಿದೆ. ಮೇಲ್ನೋಟಕ್ಕೆ ಸಗಣಿ ಎರಚಾಡಿದ್ರು, ಒಳಗೊಳಗೆ ಕೆಲ ಭಕ್ತರು ಅಸ್ತ್ರ ಪ್ರಯೋಗ ಕೂಡ ಮಾಡ್ತಾರಂತೆ. ಈ ವರ್ಷ 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಪತ್ನಿ ಅಂಬುಜಾ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಂಬುಜಾ ದ್ವಾರಕೀಶ್ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ನಿವಾಸದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಅವರಿಗೆ 80 ವರ್ಷವಾಗಿತ್ತು. ಪತಿ ದ್ವಾರಕೀಶ್ ಹಾಗೂ 5 ಗಂಡು ಮಕ್ಕಳನ್ನ ಅಂಬುಜಾ ದ್ವಾರಕೀಶ್ ಅಗಲಿದ್ದಾರೆ. ಬೆಂಗಳೂರು ನಗರದ ಆರ್ಎಂವಿ 2ನೇ ಹಂತದ ಅಶ್ವತ್ಥನಗರದಲ್ಲಿ ಎಂಎಸ್ ರಾಮಯ್ಯ ಸಮೂಹ ಬ್ಯಾಂಕೇತರ ಹಣಕಾಸು ವಹಿವಾಟು ಕಂಪನಿ ರಾಮಯ್ಯ ಪ್ರೈವೇಟ್ ಲಿಮಿಟೆಡ್ಗೆ ಚಾಲನೆ ನೀಡಲಾಯಿತು. ರಾಮಯ್ಯ ಕ್ಯಾಪಿಟಲ್ ನಿರ್ದೇಶಕ ಕೋದಂಡರಾಮ್ ಅವರು ಬೆಳಗ್ಗೆ ನೂತನ ಕಚೇರಿ ಹಾಗೂ ಡಿಜಿಟಲ್ ವ್ಯವಹಾರವನ್ನು ಉದ್ಘಾಟಿಸಿದರು. ಇದುವರೆಗೆ ರಾಮಯ್ಯ ಸಮೂಹ ಸಂಸ್ಥೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಿತು. ಜೊತೆಗೆ
ಆಗ್ರೋ ಕೆಮಿಕಲ್ಸ್, ಹೋಟೆಲ್, ರಿಯಲ್ ಎಸ್ಟೇಟ್, ಕೃಷಿ, ತೋಟಗಾರಿಕೆ ಹಾಗೂ ಇನ್ನಿತರ ಕಡೆಗೂ ಗಮನ ಹರಿಸಿದ್ದೆವು. ಹಣಕಾಸು ವ್ಯವಹಾರವನ್ನು ಹೊರತುಪಡಿಸಿ ಈಗ ಆ ಕ್ಷೇತ್ರದಲ್ಲೂ ನಮ್ಮ ಸೇವೆ ಮುಂದುವರಿಸಲು ಹೆಜ್ಜೆ ಇಟ್ಟಿದ್ದೇವೆ. ಎನ್ಬಿಎಫ್ಸಿ ನಿಯಮಗಳಡಿ ಆಧುನಿಕ ಪದ್ಧತಿ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುವ ರಾಮಯ್ಯ ಕ್ಯಾಪಿಟಲ್ ಮಾಸಿಕ ಸಂಬಳ ಪಡೆಯುವ ಅರ್ಹ ವ್ಯಕ್ತಿಗಳಿಗೆ ವೈಯಕ್ತಿಕ ಸಾಲ ನೀಡಲಿದೆ. ಪ್ರತಿಷ್ಠಿತ ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಾರ್ವಜನಿಕರಿಗೂ ಕೂಡ ಸಾಲ ಸೌಲಭ್ಯ ಕಲ್ಪಿಸಲಿದ್ದೇವೆ ಅಂತ ಹೇಳಿದ್ದಾರೆ. Ramaya Group, we have been focusing only on education so far, and some of us in the family have gone into real estate, then agriculture, plantations. So we always thought that finance also is one area which we should get into. So in that direction we thought let us get an NBFC, and then we applied to the RBI, and a couple of months ago we got the permission. So initially our objective is going to be to lend personal loans only to the faculty, employees of the Ramaya Group. It could be the education institutions or a lot of companies which the Ramaya family operates. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.